ಎಲ್ಲಾದರೂ ನಿಮಗೆ ನಾಟಿ ಕರಿಬೇವಿನ ಸೊಪ್ಪು ಸಿಗ್ತಾ ಇದೆ ಅಂದರೆ ಮಿಸ್ ಮಾಡದೆ ತಗೊಳ್ಳಿ. ಇದರಿಂದ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಾರು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಬೆನಿಫಿಟ್ಸ್ ಇದೆ. ಏನು ಅಂತ ಹೇಳ್ತಾ ಹೋಗ್ತೀನಿ, ಕೆಲವೊಂದನ್ನು ಹೇಳ್ತಾ ಹೋಗ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಛನಾಸ್ ಲೈಫ್ ಸ್ಟೈಲ್. ಇದು ನಾಟಿ ಕರಿಬೇವಿನ ಸೊಪ್ಪು ಅಂತ ಹೇಳ್ತೀವಲ್ವ, ಅದು ಊರಿಂದ ಕಳಿಸಿದ್ರು, ಸುಮಾರು ಕಳಿಸಿದ್ರು. ಈಗ ಬೇಸಿಗೆ ಇರೋದ್ರಿಂದ ಇದನ್ನು ಚೆನ್ನಾಗಿ ಒಂದ್ಸಲ ತೊಳೆದ್ಬಿಟ್ಟು ಅದರಲ್ಲಿ ಗೂಡು ಏನಾದರೂ ಇರುತ್ತೆ, ಒಂದೊಂದು ಸಲ ವೈಟ್ ಕಲರ್ದೆಲ್ಲ ಇರುತ್ತೆ ಆ ಗೂಡುಗಳು, ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದ್ಸಲ ವಾಶ್ ಮಾಡಿ ಇದನ್ನು ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ. ಎಲ್ಲ ಬಿಡಿಸ್ಬಿಟ್ಟು ಇಟ್ಟಿದ್ದೀನಿ. ಕಡ್ಡಿನಲ್ಲಿ ಯಾವುದನ್ನು ಕೂಡ ಇಟ್ಟಿಲ್ಲ, ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸಮ್ಮರ್ ಇರೋದ್ರಿಂದ ಚೆನ್ನಾಗಿ ಒಣಗಿಬಿಡುತ್ತೆ, ಒಂದಿನ ಅಥವಾ 2 ದಿನಕ್ಕೆಲ್ಲ ಒಣಗಿಬಿಡುತ್ತೆ. ಇದನ್ನು ಒಣಗಿದ ಮೇಲೆ ಏನು ಮಾಡೋದು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮನೆಯಲ್ಲಿ ರಾಗಿನ ಮಿಲ್ ಮಾಡಿಸ್ತಾನೆ ಇರ್ತೀವಿ. ಸೊ ಇದಕ್ಕೆ ಒಂದು ಸೇರಿಗೆ 1 ಇಡಿವಷ್ಟು ಒಣಗಿರೋ ಅಂಥದ್ದು, 1 ಇಡಿವಷ್ಟು, 1 ಸೇರಿಗೆ 1 ಇಡಿ ಕರಿಬೇವಿನ ಸೊಪ್ಪನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿದ್ರೆ ಆರಾಮ್ಸೆ ನಾವು ಮುದ್ದೆ ಜೊತೆ ಕರಿಬೇವಿನ ಸೊಪ್ಪನ್ನು ತಿಂದಂಗೆ ಆಗುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ತುಂಬ ಏರ್ ಫಾಲ್ ಆಗ್ತಾ ಇದೆ ಅಂತ ಅನ್ನೋರು ಕೂಡ, ಮತ್ತು ಏರ್ ಗ್ರೋತ್ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಕರಿಬೇವಿನ ಸೊಪ್ಪನ್ನು ಈ ರೀತಿಯಾಗಿ ಉಪಯೋಗಿಸ್ಬೋದು. ನಾವು ತಿಂಡಿಗೆ ಸಾಂಬಾರಿಗೆ ಹಾಕಿದ್ರೆ ಎಲ್ಲ ತೆಗೆದು ಸೈಡಲ್ಲಿ ಇಡ್ತೀವಿ, ತಿನ್ನೋದಿಲ್ಲ. ಬಟ್ ಈ ರೀತಿ ಮಾಡೋದ್ರಿಂದ ಆರಾಮ್ಸೆ ಎಲ್ಲರೂ ಕೂಡ ತಿನ್ಬೋದು, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಒಂದು ಹೆಲ್ತಿ ಆಗಿರೋ ಅಂಥ ಮುದ್ದೆ ತಿಂದಿದ್ದೀವಿ ಅನ್ನೋದು ಒಂದು ಸಮಾಧಾನ ಇರುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಯಾರಾದರೂ ಹರ್ಬಲ್ ಏರ್ ಆಯಿಲನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಆರಾಮ್ಸೆ ಮಾಡ್ಕೊಳ್ಬೋದು. ಪ್ಯೂರ್ ಕೊಕೊನೆಟ್ ಆಯಿಲ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ, ಗಾಣದ ಎಣ್ಣೆ ಅಂತ ಹೇಳ್ತೀವಲ್ವ, ಅದನ್ನು ಸಿಕ್ಕಿದ್ರೆ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬಿಸಿಗಿಡ್ತೀವಿ ಅಲ್ವಾ, ಬಿಸಿಗಿಡೋದಕ್ಕೂ ಮುಂಚೆ ಆ ಎಣ್ಣೆನ ಒಂದು ಬೌಲಿಗೆ ಹಾಕ್ಕೊಂಡು ಅಥವಾ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸುಮಾರು 2 ಮುಷ್ಟಿವಷ್ಟು, ಒಂದು 100 ml ತೊಗೊಂಡಿದ್ದೀರಾ ಅಂತ ಅಂದರೆ 2 ಮುಷ್ಟಿವಷ್ಟು ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಹಾಕಿ ಲೋ ಫ್ಲೇಮ್ನಲ್ಲಿ ಇದ್ರದ್ದು ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪ್ ಆಗ್ತಾ ಬರುತ್ತೆ. ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗ್ತಾ ಬರುತ್ತೆ. ಆ ರೀತಿ ಮಾಡಿ ಒಂದು ಸೋಸ್ಬಿಟ್ಟು ಇಟ್ಕೊಂಡು ಸ್ಟೋರ್ ಮಾಡಿದ್ರೆ ನೀವು 1 ವರ್ಷ ತನಕ ಇಟ್ಟು ಕೂಡ ಏನೂ ಸ್ಮೆಲ್ ಬರೋದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಾನು ಹೇಳ್ದಾಗೆ ಏರ್ ಫಾಲ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇಲ್ಲ, ಮತ್ತು ಕಪ್ಪು ಬರ್ತಾ ಇಲ್ಲ, ನಮ್ಮ ಕೂದಲು ಬೇಗನೆ ಬಿಳಿ ಕೂದಲು ಹಾಕ್ತಾ ಇದೆ ಅಂತ ಹೇಳ್ತಾ ಇರ್ತೀವಲ್ವ, ಅದೆಲ್ಲ ಕಡಿಮೆ ಆಗುತ್ತೆ. ಬಿಳಿ ಕೂದಲು ಆಗೋದಕ್ಕೂ ಮುಂಚೆನೇ ಈ ಥರ ಮಾಡ್ಕೊಳ್ಳೋದ್ರಿಂದ ಆರೋಗ್ಯವಾಗಿರೋ ಅಂಥ ಕೂದಲು ನಮಗೆ ಸಿಗುತ್ತೆ ಸ್ನೇಹಿತರೆ. ನಮಗೆ ಏರ್ಸು ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಬರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ.